Hi guys, welcome back to my YouTube channel. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬಾ ಯೂಸ್ಫುಲ್ ಆಗುವಂಥದ್ದು. ಸೊ ತುಂಬ ಜನಕ್ಕೆ ಸಮಸ್ಯೆ ಇರುವಂಥದ್ದು ಈ ಪರ್ಟಿಕ್ಯುಲರ್ಲಿ ನಾನೇನು ಹೋಮ್ ರೆಮಿಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಒಂದಷ್ಟು ಜನಕ್ಕೆ 100% ಹೇಳ್ತೀನಿ ವರ್ಕೌಟ್ ಆಗುತ್ತೆ. ತುಂಬ ಎಕ್ಸ್ಪೆನ್ಸ್ ಏನೂ ಇಲ್ಲ. ಸೊ ಆರಾಮಾಗಿ ಅಫೋರ್ಡಬಲ್ ಪ್ರೈಸಲ್ಲಿ ಆರಾಮಾಗಿ ನಾವು ಆಲ್ರೆಡಿ ಮನೇಲಿರುತ್ತೆ. ಆ್ಯಂಡ್ ಕೆಲವೊಂದು ಅಕಸ್ಮಾತ್ ಇಲ್ಲ ಅಂತಾಗ ಬಜೆಟ್ ಫ್ರೆಂಡ್ಲಿ ಪರ್ಚೇಸ್ ಮಾಡಿಕೊಂಡು ಸೊ ಆರಾಮಾಗಿ ಯೂಸ್ ಮಾಡುವಂಥದ್ದು, ಸರಿನಾ? ಸೊ ಏನಪ್ಪ ಅದು ಅಂತಂದರೆ ಸೊ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಸೊ ಯೂಶಲಿ ಯಾಕದು ಬರುತ್ತೆ ಅಂತಂದರೆ ನಾವು ಸ್ಕ್ರೀನ್ ಟೈಮು ಜಾಸ್ತಿ ನೋಡಿದಾಗ, ಲ್ಯಾಪ್ಟಾಪಲ್ಲಿ ತುಂಬ ಹೊತ್ತು ಕೆಲಸ ಮಾಡಿದಾಗ, ಚೆನ್ನಾಗಿ ನಿದ್ದೆ ಮಾಡದೇ ಇದ್ದಾಗ, ತುಂಬ ಸ್ಟ್ರೆಸ್ ತೊಗೊಂಡಾಗ, ತುಂಬ ಯೋಚನೆ ಮಾಡಿದಾಗ, ಆ್ಯಂಡ್ ನಾವೇನಾದರೂ ಮೆಡಿಕೇಷನಲ್ಲಿ ಇದ್ದಾಗ, ನಮಗೇನಾದರೂ ಸಮಸ್ಯೆ ಇದ್ದಾಗ, ಸೊ ಇದನ್ನೆಲ್ಲನೂ ರೀಸನ್ ಇರುತ್ತೆ ಡಾರ್ಕ್ ಸರ್ಕಲ್ಸ್ ಬರೋದಕ್ಕೆ, ಸರಿನಾ? ಸೊ ಫಸ್ಟು ಅದಕ್ಕೆ ಏನು ಕಾಸಸ್ ಅಂತ ತಿಳ್ಕೊಳ್ಳಿ. ಸೊ ಇಷ್ಟರಲ್ಲೆಲ್ಲ ನೀವು ಏನು ಕಾಸ್ ಅಂತ ತಿಳ್ಕೊಳ್ಳಿ. ಸೊ ಅದನ್ನೆಲ್ಲನೂ ಕಡಿಮೆ ಮಾಡ್ತಾ ಬನ್ನಿ, ಆಟೋಮೆಟಿಕ್ಕಾಗಿ ಅದನ್ನು ಕಡಿಮೆ ಆಗುತ್ತೆ. ಆ್ಯಂಡ್ ಕೆಲವರಿಗೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದು ಜೀನ್ಸಲ್ಲೇ ಬಂದುಬಿಟ್ಟಿರುತ್ತೆ ಅವ್ರಿಗೆ, ಅವ್ರ ಫ್ಯಾಮಿಲಿ ಜನ್ರೇಷನಲ್ಲಿರುತ್ತೆ. ಸೊ ಹಾಗಾಗಿ ಅವ್ರಿಗೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಕಷ್ಟ, ನಾವೇನು ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ನಾವು ಪ್ರಯತ್ನ ಮಾಡ್ಬೋದು, ಲೈಕ್ ಕಡಿಮೆ ಆಗೋದಕ್ಕೆ ಪ್ರಯತ್ನ ಮಾಡ್ಬೋದು. ಆ್ಯಂಡ್ ಇನ್ನು ಮಿಕ್ಕಿದ್ದು ನಾನು ಬೇರೆದೆಲ್ಲ ಏನೆಲ್ಲ ಕಾಸಸ್ ಎಲ್ಲ ಅದನ್ನೆಲ್ಲ ನಮ್ಮ ಕೈಲೇ ಇದೆ, ನಾವೇ ಕಂಟ್ರೋಲ್ ಮಾಡ್ಕೋಬೋದು, ಓಕೆನಾ? ಸೊ ಏನಪ್ಪ ರೆಮಿಡಿ ಇದು ಅಂತಂದರೆ, ಬರೀ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗಿ ನಾವು ಇದನ್ನು ಮಾಡ್ಕೋಬೋದು. ಒಂದು ಕೋಕೋನಟ್ ಆಯಿಲ್, ಸೊ ಪ್ಯೂರ್ ಕೋಕೋನಟ್ ಆಯಿಲ್. ಸೊ ನೀವು ಪ್ಯಾರಾಶೂಟ್ ಇದ್ದರೂ ಓಕೆ, ಅಥವಾ ನಿಮಗೆ ಪ್ಯೂರಾಗಿ ನೀವು ಸಿಗುತ್ತೆ ಅಂತಂದರೆ ದಿ ಬೆಸ್ಟು, ಅದನ್ನು ತೊಗೊಳ್ಳಿ. ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸೂಲು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಒಂದು ಶೀಟ್ ಬರುತ್ತೆ, ಅದನ್ನು ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ 1.5 ಮಂತ್ಸಿಗೆ ಆರಾಮಾಗಿ ಬರುತ್ತೆ. ಸೊ ಒಂದು ಅರ್ಧ ಸ್ಪೂನ್ ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಆ್ಯಂಡ್ ಒಂದು ಕ್ಯಾಪ್ಸೂಲ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕಣ್ಣಿನ ಸುತ್ತ ಜೋರಾಗಿ ರಫಾಗೆಲ್ಲನೂ ಮಸಾಜ್ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಈ ಲೇಯರು, ಈ ಟಿಶ್ಯೂ, ಕಣ್ಣು ಕೆಳಗಡೆ ಇರೋ ಟಿಶ್ಯೂ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೈಲ್ಡಾಗಿ ಸುಮ್ಮನೆ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಮಸಾಜ್ ಕೊಟ್ಬಿಟ್ಟು ಬಿಟ್ಬಿಡಿ, ಓಕೆನಾ? ಎವ್ರಿ ನೈಟು, ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಇದನ್ನು ಮಾಡಿ. ಆ್ಯಂಡ್ ಬೆಳಗ್ಗೆ ಆ್ಯಸ್ ಯೂಶಲ್ ತಣ್ಣೀರಲ್ಲಿ ಮುಖನ ವಾಶ್ ಮಾಡ್ಕೊಳ್ಳಿ. ಸೊ ಇದನ್ನು ಮಾಡ್ತಾ ಬನ್ನಿ. ಸೊ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಸೊ ಏಕದಮ್ ನೀವೇನಾದರೂ ಮಾಡಿದ ತಕ್ಷಣ ಅದು ನಿಮಗೆ 100% ರಿಸಲ್ಟ್ ಕೊಡೋದಿಲ್ಲ. ಒಂದಷ್ಟು ದಿನ ಮಾಡಬೇಕಾಗತ್ತೆ. ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ, ಸರಿನಾ? ಸೊ ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಆರಾಮಾಗಿ ಇದನ್ನು ಹೋಮ್ ರೆಮಿಡಿ, ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇನ್ಸ್ಟೆಡ್ ಆಫ್ ನನಗೇನು ಅನಿಸುತ್ತೆ ಅಂತಂದರೆ, ಇನ್ಸ್ಟೆಡ್ ಆಫ್ ಈ ಕೆಮಿಕಲ್ ಪ್ರಾಡಕ್ಟ್ಸ್ ಇದನ್ನೆಲ್ಲ ಬದಲು ಕೆಲವೊಂದು ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಲೇಟ್ರ್ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸೊ ಇನ್ನು ಡರ್ಮಟಾಲಜಿಸ್ಟ್ ಎಲ್ಲನೂ ನಿಮಗೆ ಗೊತ್ತಲ್ಲ ಎಷ್ಟು ಕಾಸ್ಟ್ಲಿ ಇರ್ತಾರೆ ಅವರೆಲ್ಲನೂ ಅಂತ. ಸೊ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಜಾಸ್ತಿ. ಸೊ ಹೋಮ್ ರೆಮಿಡಿನ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಆ್ಯಂಡ್ ತೀರಾ ಆಗಿಲ್ಲ ಅಂದಾಗ ಅಫ್ಕೋರ್ಸ್ ನಾವು ಹೋಗಲೇಬೇಕಾಗುತ್ತೆ ಹಾಸ್ಪಿಟ್ಲಿಗೆ. ಸೊ ಫಸ್ಟ್ ಇದು ಹೋಮ್ ರೆಮಿಡಿನ ಟ್ರೈ ಮಾಡಿ. ಸೊ ನನಗೆ ಅನಿಸಿರೋ ಪ್ರಕಾರ 100% ಇದನ್ನು ವರ್ಕೌಟ್ ಆಗುತ್ತೆ. ಸೊ ಟ್ರೈ ಮಾಡಿ, ಓಕೆನಾ? ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀವಿ ಅಂತ ಹೇಳ್ತಾ, ಮಿಸ್ ಮೀ and bless me and signing off. Bye bye.